ಒಂದು 100 ವರ್ಷಗಳ ಹಿಂದೆ ಗಾಯತ್ರಿ ಮಂತ್ರ ಸಂಸ್ಕೃತ ಒಂದು ಮಾತಾಡ್ದೇವಂದ್ರ ಶೂದ್ರ ಮುಂಡೇರೆ ನಿಮ್ಮ ನಾಲ್ಗೆ ಕೊಡಿತೀನಿ ಅಂತ ಹೇಳಿದ್ರಿ. ಇವತ್ತು ಸಂಸ್ಕೃತ ಮಾರ್ಕೆಟಿಂಗ್ ಮಾಡ್ತೀರಿ. ಮನೆಗೆ ಓಂ ಬುರು 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 ಬುರುವ 12ನೇ ಶತಮಾನದ ಶರಣರನ್ನು ಗಡಿಪಾರು ಮಾಡಿರುವ ವ್ಯವಸ್ಥೆಯಿಂದ ಹಿಡಿದು ಇಲ್ಲಿ ತನಕ ಯಾವ ಆಶಯಗಳಿಗಾಗಿ, ಯಾವ ಮೌಲ್ಯಗಳಿಗಾಗಿ ಗೌರಿ, ಕಲಬುರ್ಗಿ ಮತ್ತು ಅನೇಕ ಜನ ಇನ್ನು ಮುಂದೆ ಯಾರ್ಯಾರು ಪಾಳಿ ಅದನ್ನೋ ಗೊತ್ತಿಲ್ಲ. ಸೂಳು ಪಡೆಯಲು ಕಾರಣ ಮಹಾಜಿ ರಂಗದಂಗ. ಬೀಯಕ್ಕೆ ಭತ್ತವಿಲ್ಲದಿದ್ದಡೆ ವ್ಯವಸಾಯದ ಘೋರವೇತಕ್ಕಯ್ಯ, ಕ್ರಯ ವಿಕ್ರಯವ ಮಾಡಿ ಮನೆಯ ಸಂಚ ನಡೆಯದನಕ್ಕ, ಕ್ರಯ ವಿಕ್ರಯದ ಘೋರವೇತಕ್ಕಯ್ಯ, ಒಡೆಯನನ್ನು ಓಲೈಸಿ ತನುವಿಂಗೆ ಅಷ್ಟಭೋಗವ ಪಡೆಯದಿರ್ದಡೆ ಆ ಓಲಗದ ಘೋರವೇತಕ್ಕಯ್ಯ, ಭಕ್ತನಾಗಿ ಭವಂ ನಾಸ್ತಿಯಾಗದಿರ್ದಡೆ ಆ ಉಪದೇಶ ಕೊಟ್ಟ ಗುರು ಕೊಂಡ ಶಿಷ್ಯ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ, ಗುಹೇಶ್ವರನೆಂಬುವನು ಅತ್ತಲೇ ಹೋಗಲಿ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧವನ್ನು ಕುರಿತು ಹೋಲುವಂಥ ವಚನ, ಬರದ್ನು ಅಂತಲ್ಲ. ಅದು ಅಲ್ಲಮನ ಈ ವಚನದೊಂದಿಗೆ ಗೌರಿಯ ಈ ನೆನಪಲ್ಲಿ, ಗೌರಿಯ ಈ ಕೊಲೆ ಶಂಭುಕನಿಂದ ಪ್ರಾರಂಭ ಆಗಿದೆ. ಪುರಾಣದ ಕಾಲದಿಂದ. ಯಾವ ಪುರಾಣ ಮಹಾಶ್ರೇಷ್ಠ ಅಂತ ಇವ್ರು ಹೇಳಿದ್ರಲ್ಲ, ಪುರಾಣ ಎಂಬ ಪುಂಡರ ಗೋಷ್ಠಿ, ಶಾಸ್ತ್ರ ಎಂಬ ಸಂತೆಯ ಸುದ್ದಿ, ಭಕ್ತಿ ಎಂಬ ತೋರುಂಬ ಲಾಭದ ಈ ವ್ಯವಸ್ಥೆಯ ನಡುವೆ ಅಲ್ಲಿಂದ ಇಲ್ಲಿವರೆಗೆ 12ನೇ ಶತಮಾನದ ಶರಣರನ್ನು ಗಡಿಪಾರು ಮಾಡಿರುವ ವ್ಯವಸ್ಥೆಯಿಂದ ಹಿಡಿದು ಇಲ್ಲಿ ತನಕ ಯಾವ ಆಶಯಗಳಿಗಾಗಿ, ಯಾವ ಮೌಲ್ಯಗಳಿಗಾಗಿ ಗೌರಿ, ಕಲಬುರ್ಗಿ ಮತ್ತು ಅನೇಕ ಜನ ಇನ್ನು ಮುಂದೆ ಯಾರ್ಯಾರು ಪಾಳಿ ಅದನ್ನೋ ಗೊತ್ತಿಲ್ಲ. ಸೂಳು ಪಡೆಯಲಪ್ಪುದು ಕಾರಣ ಮಹಾಜಿ ರಂಗದೊಳ್. ಸ್ನೇಹಿತರೆ, ಈಗಾಗಲೇ ಪ್ರೊಫೆಸರ್ ಒಕ್ಕೂಟ ಸರ್ಕಾರ ಅಂದ್ರೇನು, ಅದಕ್ಕಿರಬೇಕಾಗಿರ್ತಕ್ಕಂಥ ಸಾಧ್ಯತೆಗಳು ಏನು ಅನ್ನೋದನ್ನು ಕುರಿತು ಸವಿಸ್ತರವಾಗಿ ಮಾತಾಡಿದ್ದಾರೆ. ಒಕ್ಕೂಟದ ಲಕ್ಷಣಗಳನ್ನು ಕುರಿತು ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಉಲ್ಲೇಖಗಳನ್ನು ಕೊಟ್ಟಿದೆ. ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ ಅಂತ ಹೇಳಿತ್ತು. ಆದರೆ ಇವತ್ತು ನಾವು ಭಾರತ ಅನ್ನೋದು ಅದೊಂದು ಶಾಬ್ದಿಕ ರಚನೆ. ಭಾರತ ಅಂದರೆ ಯಾರೂ ಇಲ್ಲ. ಕನ್ನಡಿಗ, ಗುಜರಾತಿ, ಮರಾಠಿಗ, ಹಾಗೆಯೇ ಲಿಂಗಾಯತ, ದಲಿತ, ಬ್ರಾಹ್ಮಣ, ಒಕ್ಕಲಿಗ, ಬಡವರು, ಶ್ರೀಮಂತರು, ದುಡಿಯೋರು, ದುಡಿಲಾರ್ದವರು, ಕುಂತಿನವರು, ಒಳ್ಳೆಯವರು, ಮೋಸ ಮಾಡೋರು ಎಲ್ಲರೂ ಕೂಡಿ ಭಾರತ ಅನ್ನೋದೊಂದು ಶಾಬ್ದಿಕ ರಚನೆ. ಅದು ಅಮೂರ್ತವಾಗಿರ್ತಕ್ಕಂಥದ್ದು. ಸ್ಟೇಟ್ಸ್ ಅನ್ನೋದು ಮೂರ್ತವಾಗಿರ್ತಕ್ಕಂಥದ್ದು. ರಾಜ್ಯ ಅನ್ನೋದು ರಾಜ್ಯಗಳಲ್ಲಿರ್ತಕ್ಕಂಥ ಜನ. ಸೊ ರಾಜ್ಯ ಮತ್ತು ದೇಶದ ಸಂಬಂಧ ಹೇಳಿದ್ರವ್ರು, ಕೇಂದ್ರ ಅನ್ನೋದು ಇರೋದಿಲ್ಲ. ಭೌಗೋಳಿಕವಾಗಿ ಕೇಂದ್ರ ಅನ್ಬೇಕಂತೀರಂದ್ರೆ ದಿಲ್ಲಿ ಆ ತುದಿಯಾಗಿ ಇರಬೇಕಾಗಿದ್ದಿಲ್ಲ, ನಡಬರ್ಕ ಎಲ್ಲರೂ ಇರಬೇಕಿತ್ತು. ಆ ಕನ್ಯಾಕುಮಾರಿಗೆ, ಆ ದಿಲ್ಲಿಗೆ ಎಲ್ಲಿಂದ ಎಲ್ಲಿ ಸಂಬಂಧ? ಕೇಂದ್ರ ಅನ್ನುವಂಥದ್ದಕ್ಕೆ ಅರ್ಥನೇ ಇಲ್ಲ. ಇವತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಫೆಡರಲ್ ಸಿಸ್ಟಮನ್ನು ಹೇಗೆ ಸರ್ವನಾಶ ಮಾಡ್ತಾ ಇದೆ ಕಳೆದ 10-12 ವರ್ಷಗಳಿಂದ ಅನ್ನೋದನ್ನು ಕರ್ನಾಟಕಕ್ಕೆ ನೇರವಾಗಿ ಹೇಳಬೇಕಂದ್ರೆ 3 ರೀತಿಯ ಒಂದು ಶಾಸನಾತ್ಮಕ, ಆಡಳಿತಾತ್ಮಕ ಮತ್ತು ಫಿಸಿಕಲ್ ಹಣಕಾಸು ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಪರಿಚ್ಛೇದ 350 ದುರ್ಬಳಕೆ ಹೇಗಾಗಿದೆ ಕಾಲದಿಂದ ಕಾಲ ಅನ್ನೋದನ್ನು ಇಲ್ಲಿ ನನಗಿಂತ ಪ್ರಾಜ್ಞರು ಕುಂತೀರಿ. ಕೆಲವು ವಿಷಯಗಳನ್ನು ಮಾತ್ರ ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. 1969ರಲ್ಲಿ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅನ್ನೋ ಏನಿದ್ದು, ಕೇಂದ್ರದ ಸ್ಕೀಮ್ ಅನ್ನುವಂಥವುಗಳು ಯೋಜನೆಗಳು 45 ಇದ್ದರೆ 5ನೇ ಪಂಚವಾರ್ಷಿಕ ಯೋಜನೆಯಷ್ಟೊತ್ತಿಗೆ ಅವು 190 ಆದವು. ಅನೇಕ ವಿರೋಧ ಬಂದ ನಂತರ 72 ಯೋಜನೆಗಳು ಇಳಿಕೆ ಆಯಿತು. ಕೇಂದ್ರದ ಯೋಜನೆಗಳು ರಾಜ್ಯ ಅದಕ್ಕೆ ಹಣ ಖರ್ಚು ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಹೀಗಾಗಿ ನಿಮ್ಗೆ ಈಗಾಗಲೇ ಗೊತ್ತದೆ, ಕಾಂಕರನ್ ಲಿಸ್ಟ್, ರಾಜ್ಯ ಸಮವರ್ತ ಪಟ್ಟಿಯಲ್ಲಿ ಇರಬೇಕಾದ ಶಿಕ್ಷಣ, ಭಾಷೆ ಇತ್ಯಾದಿಗಳನ್ನು
ಕೇಂದ್ರದ ಸರ್ಕಾರ ಯಾವ ರೀತಿಯಾಗಿ ಅದನ್ನು ಹೈಜಾಕ್ ಮಾಡಿದೆ, ಮಸಣಿಸಿದೆ ಅನ್ನುವಂಥದ್ದನ್ನು. 13ನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಎಷ್ಟು ಹಣ ಕೊಡಬೇಕಂತ ಹೇಳಿತ್ತು? ಕರ್ನಾಟಕ ಕೊಟ್ಟಿರುವಂಥ ಒಟ್ಟು ಟ್ಯಾಕ್ಸ್ನೊಳಗೆ 35% ಕೊಡಬೇಕು ಅಂತ 13ನೇ ಹಣಕಾಸು ಆಯೋಗ ಹೇಳಿತ್ತು. ಆದರೆ ಅವ್ರು ನಮಗೆ ಕೊಟ್ಟದ್ದು 28%. 14ನೇ ಹಣಕಾಸು ಆಯೋಗ 42% ಕೊಡಬೇಕಂತ ಹೇಳಿತ್ತು, ನಮಗೆ ಸಿಕ್ಕಿತ್ತು 35%. 15ನೇ ಹಣಕಾಸು 41% ಕೊಡಬೇಕಂತ ಹೇಳಿತ್ತು, ಈ ಮೋದಿ ಸರ್ಕಾರ ನಮ್ಗೆ ಕೊಟ್ಟಿದ್ದು 30%. ಪ್ರತಿಯೊಂದು ಆಯೋಗವು ಕೂಡ ಕೊಡಬೇಕು ಅಂತ ಹೇಳಿರೋದಕ್ಕಿಂತ ಯಾವತ್ತಿಗೂ ಕೂಡ ಬರಬೇಕಾದಷ್ಟು ಪ್ರಮಾಣ ನಮಗೆ ಬರಲಿಲ್ಲ. ಅಂದರೆ ಒಟ್ಟು ಕರ್ನಾಟಕ ತಾನು ಕೊಟ್ಟಿರ್ತಕ್ಕಂಥ GST ಒಳಗೆ 2017-18ರಿಂದ 2022-24 ಅವಧಿಯಲ್ಲಿ 34% GST ನಮಗೆ ಬರಬೇಕಾಗಿದ್ದು ಬರಲಿಲ್ಲ. ಈ ಸರ್ಕಾರ ಬಿಡ್ರಿ, ಕಳೆದ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ ಇದ್ದ ಹೊತ್ತಿನೊಳಗೆ ದೊಡ್ಡ ಪ್ರಮಾಣದ ನೆರೆಹಾವಳಿಗೆ ಉತ್ತರ ಕರ್ನಾಟಕ ತುತ್ತರಿಸಿ ಹೋಗಿ ಹಣ ಕೊಡಬೇಕಂತ ಯಡಿಯೂರಪ್ಪನವರೇ ಕೇಳಲಿಕ್ಕೆ ಹೋದಾಗ ಮಾತು ಕೂಡ ಆಡಿಸ್ಲಿಲ್ಲ ಮೋದಿ ಮತ್ತು ಅಮಿತ್ ಶಾ. ಮಾತು ಸಹಿತ ಆಡಲಾರ್ದೆ ವಾಪಸ್ ಬಂತು ಪ್ರಾಣಿ ಅದು. ಇದು ಉಪದೇಶ ಕೊಟ್ಟ ಗುರು ಅವರಿಬ್ಬರು, ಇವ ಕೊಂಡ ಶಿಷ್ಯ, ಇವರಿಬ್ಬರು ಮಾರಿ ಹೋಗಲಿ ಅಂತ. ಈ ಸರ್ಕಾರಕ್ಕೆ ಹೇಗೆ ಅವ್ರು ಕೊಡಲಿಕ್ಕೆ ಸಾಧ್ಯ ಅಂತ. ಆದರೆ ವಿಚಿತ್ರ ಮತ್ತು ಆಶ್ಚರ್ಯ ಏನಂತ ಕೇಳಿದ್ರೆ, ಸೆಸ್ ಮತ್ತು ಸರ್ಚಾರ್ಜನ್ನು ಕುರಿತು ಹೇಳಿದ್ರು. 2014-15ರಲ್ಲಿ ಕರ್ನಾಟಕದಿಂದ ಸಂಗ್ರಹವಾಗಿರ್ತಕ್ಕಂಥ ಸೆಸ್ 1,67,960 ಕೋಟಿ. 2019-20ರಲ್ಲಿ 2,55,275 ಕೋಟಿ. ಇದರಾಗ 1 ಪೈಸಾ ಸ್ಟೇಟಿಗೆ ಬರುವುದಿಲ್ಲ. ಅದಕ್ಕೆ ಪ್ರತಿ ಸರ್ತಿ ಕೇಂದ್ರ ಸರ್ಕಾರ ಸೆಸ್ ಮತ್ತು ಸರ್ಚಾರ್ಜನ್ನು ಯಾಕೆ ಹೆಚ್ಚು ಮಾಡ್ಕೋತ ಹೋಗ್ತದೆ? 2023-24ರಲ್ಲಿ ಇನ್ನೂ ಮುಗಿದಿಲ್ಲದು. ಈಗ ಆಲ್ರೆಡಿ 5,98,069 ಕೋಟಿ ಸೆಸ್ ಮತ್ತು ಸರ್ಚಾರ್ಜ ನಮ್ಮಿಂದ ಕಸ್ಕೊಂಡಿದೆ. 2017-18ರಿಂದ 23-24 ಅವಧಿಯೊಳಗೆ ಕರ್ನಾಟಕ 53,382 ಕೋಟಿ ಹಣ ಕಳ್ಕೊಂಡಿದೆ. ಇಷ್ಟು ಹಣ ಹೋಗಿದೆ ಅಂದರೆ ಏನು ಯೋಜನೆಗಳನ್ನೇ, ಆಮೇಲೆ ಎಲ್ಲ ಕೇಂದ್ರದ ಯೋಜನೆಗಳು ಹೇಳಿದ್ರಲ್ಲ, ಅದನ್ನು ನಾನು ಹೆಚ್ಚು ವಿವರಿಸಿ ಹೇಳಕ್ಕೆ ಹೋಗಂಗಿಲ್ಲ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಆರೋಗ್ಯ ಮಿಷನ್ ಏನೆಲ್ಲ ಇರ್ಬೋದು. ನಮಗೆ ಕೇಂದ್ರ ಅಂದರೆ ಎಷ್ಟು ಗೊತ್ತಾಗಿದೆ ನಮ್ಮ ಹಳ್ಳಿಯ ಜನರಿಗೆ ಅಂದರೆ, ಒಂದು ಗ್ಯಾಸ್ ಬಾಜು ಪ್ರಧಾನಮಂತ್ರಿ ಫೋಟೋ, ಇದಿಷ್ಟೇ ನಮ್ಗೆ ಗೊತ್ತಾಗಿರ್ತಕ್ಕಂಥದ್ದು. ಉಜ್ವಲ ಯೋಜನಾ ಅಂದರೆ ಒಂದು ಖಾಲಿ ಸಿಲಿಂಡ್ರ, ಅದ್ರ ಬಾಜು ಮೋದಿ. ಆ ಸಿಲಿಂಡರ್ದಂಗೆ ಫ್ಯೂಯಲ್ ಇರಲಾರ್ದಕ್ಕೆ ಸುಟ್ಕೊಂಡಿಲ್ಲ ಅವರು. ಫ್ಯೂಯಲ್ ಇದ್ದರೂ ಸುಟ್ಟು ಹೋಗ್ತಿದ್ರೆ ಏನೋ ಗೊತ್ತಿಲ್ಲ. ಇವತ್ತು ನಿಮ್ಗೆ ಒಂದೇ ಮಾತು ಹೇಳಬೇಕಂದ್ರೆ, ICDS ಶಿಶು ಅಭಿವೃದ್ಧಿ ಕಲ್ಯಾಣಕ್ಕಾಗಿ ನಾವೇನು ಖರ್ಚು ಮಾಡ್ತೇವೆ ಹಣ, 2014ಕ್ಕಿಂತ ಮೊದಲು ICDS ಯೋಜನೆಗೆ ಎಷ್ಟು ಹಣ ಬರ್ತಿತ್ತು ನಮ್ಮ ಕರ್ನಾಟಕಕ್ಕೆ? ಕೇಂದ್ರ 60 ಹಾಕಿದ್ರೆ ರಾಜ್ಯ 40 ಹಾಕಬೇಕಾಗ್ತಿತ್ತು, 40%. ಇವತ್ತು ಕೇಂದ್ರ 40% ಕೊಟ್ಟರೆ ರಾಜ್ಯ 60% ಕೊಡಬೇಕು, ಸ್ಟೇಟ್ಗಳು 60% ಕೊಡಬೇಕು ICDS ಯೋಜನೆಗೆ. ಹಾಗೆಯೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಕರ್ನಾಟಕದ ಕತೆ ಏನದ? 2019-20ರೊಳಗೆ ರಾಜ್ಯ ಎಷ್ಟು ಕೊಡಬೇಕು ಈ ಆವಾಸ ಯೋಜನೆಗೆ? ಅದರ ಹೆಸರು ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಹಳ್ಳಿ ಮಾತಿನಲ್ಲಿ ಹೇಳಬೇಕಾದ್ರೆ ಹೆಸರು ಯಾರ್ದು, ಬಸ್ಸರು ಯಾರ್ದು? ಜರ ರೂಕ್ಷ ಅನ್ನಿಸ್ತದೆ ನಿಮಗೆ. ನಾವು ಕೂಡಲ ಸಂಗನ ಎದುರು ದಂದಣ ದತ್ತಣ ಅನ್ನೋರು. ರಾಜ್ಯದ ಪಾಲು ಎಷ್ಟು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ 2019-20 93.41%. ಕೇಂದ್ರದ ಎಷ್ಟು ಗೊತ್ತಾ? 6.59%. 2023-24ರೊಳಗೆ ರಾಜ್ಯದ ಪಾಲು 62.72%, ಆದರೆ ಕೇಂದ್ರದ ಪಾಲು 37%. ಹೀಗೆ ಅನೇಕ ಅಂಕಿ ಸಂಖ್ಯೆಗಳು ಜನಾರೋಗ್ಯ ಮಿಷನ್ಗೂ ಹಾಗೆ. ಆಮೇಲೆ ಎಲ್ಲಕ್ಕಿಂತ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ, ಯೋಜನೆಗಳಿಗೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಹಣ ಕೊಡ್ತಿತ್ತು,
ರಾಜ ಅದನ್ನು ವಿವಿಧ ಸ್ಕೀಮ್ಗಳಿಗೆ ಸ್ಟೇಟ್ ಕಳಿಸ್ತಿತ್ತು. ಈಗ 1 ನೇಷನ್ 1 ಟ್ಯಾಕ್ಸ್ 1 ಯೋಜನೆ 1 ರಾಜ. ಅದರ ಲಾಸ್ಟ್ ಪಾಯಿಂಟ್ ಏನಂದರೆ ಏಕ್ ರಾಜ ಓ ಅಲಿಬಾಬಾ और बाकी के सब 40 चोर. बस इतना ही. वो अलीबाबा सो आजू बाजू इर्द गिर्द फाइनेंस मिनिस्टर हो डिफेंस मिनिस्टर हो सब 40 चोर. ಹೀಗೆಲ್ಲ ಹೇಳಿದ್ರೆ ನಮಗೆ ಟಾಡ ಬರ್ಬೋದು. ಏನಾದರೂ ಆಗಲಿ ಒಮ್ಮೆ ಆಗಲಿ ಲಗ್ಗಿ ಚಂಡ ಬುರ್ಜಿ ನಾಟ. ಹೌದರ ಆಗಲಿ ಅಲ್ಲಾದರ ಆಗಲಿ ಭಾಳ ಮಂದಿ ಗೋಷ್ಠಿ ಸಭೆ ಮಾಡಿ ನೋಡಿ ಸತ್ತ ಅತ್ತೆ ಹೋದರು. ಏನಾದರಾಗಲಿ ಒಮ್ಮೆ ಆಗಲಿ ಲಗ್ಗಿ ಚಂಡ ಬುರ್ಜಿ ನಾಟ. ಹೌದಾದ್ರಾಗಲಿ ಅಲ್ಲಾದರಾಗಲಿ ಒಮ್ಮೆ ನೀವರೇ ಉಳಿದಿರಿ ನಾವರೇ ಉಳಿದೀವಿ. ಇದನ್ನು ರಾಜ್ಯಗಳ ಮೇಲೆ ಒಂದು ದೇಶದ ಸರ್ಕಾರ ಅನ್ನುವಂಥದ್ದು ತಾಯಿತನವನ್ನು ವ್ಯಕ್ತಪಡಿಸಬೇಕಾಗಿರ್ತಕ್ಕಂಥ ಸರ್ಕಾರ ಎಂಥ ನೀಚತನಕ್ಕೆ ಇಳಿದಿದೆ ಅನ್ನೋದಕ್ಕೆ ಅಂಕಿ ಸಂಖ್ಯೆಗಳೇ ಹೇಳ್ತವೆ. ನಮಗೆ ಬರಬೇಕಾಗಿರ್ತಕ್ಕಂಥ ಯೋಜನೆಗಳು ಡೈರೆಕ್ಟ್. ಫಾರ್ ಎಕ್ಸಾಂಪಲ್ ಉದ್ಯೋಗ ಖಾತ್ರಿಗೆ ಆವಾಗ ಕೇಂದ್ರ ರಾಜ್ಯಕ್ಕೆ ಕೊಡ್ತಿತ್ತು. ಮನ್ರೇಗಾ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಅದು. ಆ ಕಾಯ್ದೆಗೆ ಸ್ಟೇಟಿಗೆ ಬಂದು ಸ್ಟೇಟ್ ಪಂಚಾಯತ್ಗಳಿಗೆ ಅದೆಲ್ಲ ಕೊಡ್ತಿತ್ತು. ಈಗ ರಾಜ್ಯಕ್ಕದು ಏನೂ ಗೊತ್ತಿಲ್ಲ, ಇಡೀ ಫಂಡ್ ಡೈರೆಕ್ಟ್ ಬರ್ತದೆ ಪಂಚಾಯತ್ಲಿ ಅಂತ. ನಾವು ಅವಾಗ ಎಲ್ಲ ಹಳ್ಳಿ ಜನರಿಗೆ ಕೆಲಸ ಹಚ್ಚಿ ತೊಗೊಂಡು ಹೋಗಿ ಪಂಚಾಯತ್ ಎದುರು ಸ್ಟ್ರೈಕ್ ಮಾಡಿದ ಕೂಡಲೇ ಪಂಚಾಯತ್ದವ್ರು ನಾವೇನು ಮಾಡ್ಬೇಕ್ರಿ ಮ್ಯಾಕ್ ಕೇಳ್ರಿ ಅಂತಿರು. ನಾವು ರಾಜ್ಯದವ್ರಿಗೆ ಹಿಡಿದು ಭಾಳ ಆದರೆ ಎಲ್ಲ ಜನ ಸ್ಟ್ರೈಕ್ ಮೂಲಕ ಅಂಥೇಳಿ ಜಿಂಡ ಹಿಡ್ಕೊಂಡು ಬಂದು ರಾಜ್ಯದೊಳಗೆ ವಿಧಾನಸೌಧರಿ ಅದು ಕುಂತು ಬೇಕೇ ಬೇಕು, ನ್ಯಾಯ ಬೇಕು, ಹಕ್ಕು ಬೇಕು ಅಂದರೆ ಅವರು ಅಂಜರೆ ಒಂದಿಷ್ಟು ಕೊಡ್ತಿದ್ರು. ಈಗ ನೀವು ಆ ಆಫೀಸರಿಗೆ ಕೇಳಿದ್ರೆ ಮ್ಯಾಗಿಂದ ರೊಕ್ಕ ಬಂದಿಲ್ಲರಿ ಅಂತಾರೆ. ಎಲ್ಲಿಂದ ರೊಕ್ಕ ಬರ್ಬೇಕ್ರಿ ಅಂದ್ರೆ ನಾವು ಬೆಂಗಳೂರಿಗೆ ಹೋಗ್ರಿ. ಬೆಂಗಳೂರ್ಲಿಂದ ಅಲ್ಲಿ ಈಗ ರೊಕ್ಕ ದಿಲ್ಲಿಲಿಂದ. ಈ ಜನ ದಿಲ್ಲಿಗೆ ಹೋಗ್ಬೇಕಲ್ಲಿ. ಮೊದಲಾದ್ರೆ ಸ್ಟ್ರೈಕ್ ಮಾಡ್ಲಿಕ್ಕೆ ಜಿಂದಾಬಾದ್ ಅಂತ ಹೋಗ್ತಿದ್ದೇವೆ. ಈಗ ನೋ ಜಿಂದಾಬಾದ್. ಟಿಕೆಟ್ ತೆಗಿಬೇಕೆಂದ್ರೆ ಯಾರ ಮನೆ ಹೊಡಿಬೇಕು? ಜನ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮೊಟ್ಟ ಮೊದಲು ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ದುಷ್ಟತನ ಗೊತ್ತಾಗಬಾರದು ಜನರಿಗೆ ಅನ್ನುವ ಕಾರಣಕ್ಕಾಗಿಯೇ ಧರ್ಮ ದೇವರ ಹುಚ್ಚನ್ನು ಹಚ್ಚಿತು. ಅತಿ ಹೆಚ್ಚು ಧರ್ಮ ಮತ್ತು ದೇವರು ಜನರಿಗೆ ಇದು ಅರ್ಥ ಆಗಬಾರ್ದು. ಪೆಟ್ರೋಲ್ ರೇಟ್ ಏರ್ತು, ಡೀಸೆಲ್ ರೇಟ್ ಏರ್ತು. ಅಲ್ಲಿ ಕೇಂದ್ರದಿಂದ ಏರ್ತದೆ ಅನ್ನೋದು ಹಳ್ಳಿ ಜನರಿಗೆ ಗೊತ್ತಾಗಲ್ಲ. ಹಳ್ಳಿ ಜನ ಸ್ಟೇಟ್ ಗೌರ್ಮೆಂಟಿಗೆ ಬೈಕೋತ್ ನಿಂದಿರ್ತಾರೆ. ನಾವು ಸ್ಟೇಟ್ ಗೌರ್ಮೆಂಟಿಗೆ ಯಾಕೆ ಬೈತೀರಪ್ಪ, ಇವರೆಲ್ಲ ಮಾಡಿದ್ದು ಮ್ಯಾಗಿನವ್ರು ಬರ್ದಿದ್ದು. ಅವ್ರು ಮ್ಯಾಗಿನವ್ರು ಮಾಡಲ್ಲಕ್ರಿ ಮೇಡಮ್, ಇವ್ರು ಇಲ್ಲಿ ಕೂತಾರಲ್ರಿ, ಇವ್ರು ಸೀದಾ ಮಾಡಬೇಕ್ರಿ ಅಂತಾರೆ. ಗೊತ್ತಾಗಲ್ಲ ಜನರಿಗೆ ಅಂತ. ರಾಜ್ಯ ಮತ್ತು ಕೇಂದ್ರದ ಸಂಬಂಧಗಳು ಏನು ಅನ್ನೋದು ಜನರಿಗೆ ಗೊತ್ತಾಗಲಾರ್ದಂಥ ಸ್ಥಿತಿಯಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಮಾತು ಮುಗಿಸು. ಎಲ್ಲ ಹೆಣ್ಣುಮಕ್ಕಳು SHG ಗ್ರೂಪ್ ಅಂತ ತಿಳ್ಕೊಂಡೆ ಮಾಡಿದೆವು, ಸ್ತ್ರೀ ಶಕ್ತಿ ಸಂಘ ಮತ್ತು ಸ್ವಸಹಾಯ ಗುಂಪುಗಳು ಅಂತೇಳಿ. ಹಳ್ಳಿ ಹೆಣ್ಮಕ್ಳೆಲ್ಲ 20-30 ರೂಪಾಯಿ ಕೂಡಿ 20 ಮಂದಿ ಸಂಘ ಸೇರಿಸಿ ಆ ಹಣ ಒಯ್ದು ಬ್ಯಾಂಕ್ನಾಗಿಟ್ಟು ಬ್ಯಾಂಕ್ ಅವರಿಗೆ ಸಬ್ಸಿಡಿ ಕೊಟ್ಟು ಲೋನ್ ಕೊಟ್ಟು ಅವ್ರು ಕರೆಕ್ಟ್ ಲೋನ್ ತುಂಬುತ್ತಿದ್ದರು. ಎಷ್ಟು ರೊಕ್ಕ ಜಮಾ ಆಗಿತ್ತು 2012-13ಕ್ಕಿಂತ ಮೊದಲಂದರೆ ಇಡೀ ರಾಜ್ಯದ ಬಜೆಟ್ನೊಳಗೆ ನಾವು ಭಾಷಣ ಮಾಡ್ತಿದ್ದೇವೆ. ಅವಾಗ ಸರ್ಕಾರಕ್ಕೆ 4 ಕಾಲ ಬಂದ್ರೆ ಒಂದು ಕಾಲ ನಮಗೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಹೆಣ್ಮಕ್ಳ ರೊಕ್ಕ ಅದ ಅಂತ ಹೇಳ್ತಿದ್ದೇವೆ ನಾವು. ಅಷ್ಟು ಹಣ ಅಲ್ಲಿತ್ತು. 1% ಕೂಡ ಹೆಣ್ಮಕ್ಳು ಡಿಫಾಲ್ಟರ್ ಇದ್ದಿದ್ದಿಲ್ಲ. ಮೈಕ್ರೋ ಫೈನಾನ್ಸ್ ಅಂಥೇಳಿ ಮಾಡಿ ಇವತ್ತು ನೆನಪಿರ್ಬೇಕು ನಿಮಗೆ, ಪ್ರತಿ ಹಳ್ಳಿ ಒಳಗೆ ಪ್ರತಿಯೊಬ್ಬ ಹೆಣ್ಮಗಳ ತಲೆ ಮ್ಯಾಗ ಕನಿಷ್ಠ 2-3 ಲಕ್ಷ ರೂಪಾಯಿ ಸಾಲ ಅದ. ಪ್ರತಿ ಹೆಣ್ಮಗಳು. ನಾವು ಅದನ್ನು ಸರ್ವೆ ಮಾಡಿಸ್ತಾ ಇದ್ದೀವಿ ಜನವಾದಿ ಮಹಿಳಾ ಸಂಘಟನೆಯಿಂದ. ಹಳ್ಳಿಗೆ ಸರ್ವೆ ಫಾರ್ಮ್ ತೊಗೊಂಡು ನಾವು ಹೋಗೀನಿ. ಮೈಕ್ರೋ ಫೈನಾನ್ಸ್ ಅವ್ರ ಹೆಸರು ಗೊತ್ತಿಲ್ಲ ಅವರಿಗೆ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ ಗೊತ್ತಿಲ್ಲ ಅವ್ರಿಗೆ. ಎಲ್ಲಿ 22, ಎಲ್ಲಿ 24, ಎಲ್ಲಿ 30 ಅಷ್ಟು %. ಮತ್ತು ಆ ಮೈಕ್ರೋ ಫೈನಾನ್ಸ್ ಅದು ಲೋನ್ ಯಾರಿಗೆ ಕೊಡ್ತದೆ ಅಂತ ಕೇಳಿದ್ರೆ ಬರೇ ಹೆಣ್ಮಕ್ಳಿಗೆ ಕೊಡ್ತದೆ, ಗಂಡಸರಿಗೆ ಕೊಡಲ್ಲ. ಗಂಡಸರಿಗಿಲ್ಲ ಲೋನ್, ಅದು ಬರೇ ಹೆಣ್ಮಕ್ಳಿಗೆ. ಹೆಣ್ಮಕ್ಳಿಗೆ ಯಾಕೆ ಲೋನ್ ಕೊಡ್ತದೆ ಅಂದರೆ ಅವರು ಪಾಪ ಹೆಣ್ಮಕ್ಳು ನೀವು ಅಲ್ಲೇ ಯಾಕೆ ತೊಗೋತೀರಿ, ಅಲ್ಲಿ ತೊಗೋಬಾರ್ದಲ್ಲ. ಇಲ್ಲರಿ ಮೇಡಮ್, ಅವ್ರದ್ದು ಏನೂ ನಮ್ಮ ಡಾಕ್ಯುಮೆಂಟ್ಸ್ ಕೇಳೋಂಗಿಲ್ಲ, ಏನೂ ನಮ್ಮ ಶ್ಯೂರಿಟಿ ಕೇಳೋಂಗಿಲ್ಲ,
ಏನೂ ನಮ್ಮ ಕಾಗದ ಪತ್ರ ಕೇಳಲ್ಲ, ಹೋದ ಕೂಡಲೇ ಕೊಡ್ತಾರ್ರಿ ಅಂತೇಳಿ ಕೊಡ್ತಾರೆ ಅವರು. ಅವರು ಶ್ಯೂರಿಟಿ ಏನೂ ತೊಗೊಂಬಂಗಿಲ್ಲ, ಇವರಿಗೆ ಶ್ಯೂರಿಟಿ ಇಟ್ಕೊಂಡಿರ್ತಾರೆ ಅವರು. ಕಾಗದ ಪತ್ರ ಇಟ್ಕೊಂಬಲ್ಲ, ಮನಿ ಇಟ್ಕೊಂಬಲ್ಲ, ಹೊಲ ಇಟ್ಕೊಂಬಲ್ಲ, ಗುಡಿಸಲು ಇಟ್ಕೊಂಬಲ್ಲ, ಇವರಿಗೆ ಇಟ್ಕೊಂಡಿರ್ತಾರೆ ಅವರು. 20 ಮಂದಿ ಒಂದು ಗುಂಪು ಇರ್ತದೆ, 20 ಮಂದಿ ನಡಬರ್ಕ್ ಲೋನ್ ಕೊಡ್ತಾರೆ. ಒಬ್ಬ ಕೊಟ್ಟಿಲ್ಲ ಅಂದರೆ ಇವ ಕೊಟ್ಟವ ಜಗಳ ಆಡಲ್ಲ, ಆ 10 ಮಂದಿ ಹೆಣ್ಮಕ್ಳಕ್ಕೆ ಹಿಂಗೆ ನೆತ್ತಿ ಬಿಡೋದು ಕಟ್ಸಲ್ಕೆ ಹಚ್ತಾರೆ. ಎಷ್ಟು ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಾರ, ಎಷ್ಟು ಜನ. ಈ ಇದರೊಳಗೆ ನ್ಯಾಯಪಥದೊಳಗೆ ಅದಕ್ಕೊಂದು ವಿಸ್ತೃತವಾದ ಆರ್ಟಿಕಲ್ ಕೂಡ ಬಂದಿದೆ. ಅದು ಅಂದರೆ ಒಂದು ಜನರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಲ್ಲುವಂಥದ್ದು. ಇದೆಲ್ಲಕ್ಕೂ ಕಾರಣ ಏನು? ಸರ್ಕಾರ ಈ ರೀತಿ ಇಡೀ ಎಲ್ಲ ಬ್ಯಾಂಕ್ರಪ್ಸಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ತೆಲ್ಲ ಲೂಟಿ ಮಾಡಿರ್ತಕ್ಕಂಥ ಕೆಲವು ಶ್ರೀಮಂತರು ಮಾತ್ರ. ಮೊನ್ನೆನೇ ಒಂದು 2 ದಿವಸದ ಹಿಂದೆ ಪೇಪರ್ನಲ್ಲಿ ಒಂದು ನ್ಯೂಸ್ ಬಂತು. ಅನಿಲ್ ಅಂಬಾನಿ ರಿಲಯನ್ಸ್ ಕಾರ್ಪೊರೇಷನ್ ಕಂಪ್ನಿ 53 ಬ್ಯಾಂಕ್ಗಳಿಂದ 49,000 ಕೋಟಿ ಸಾಲ ಮಾಡಿದೆ. ಎಷ್ಟು? 53 ಬ್ಯಾಂಕ್ಗಳಿಂದ 49,000 ಕೋಟಿ. ಆದರೆ ಒಂದು ಹೊಸ ಕಂಪ್ನಿ ಲಾ ಮಾಡಿದೆ ಈ ಸರ್ಕಾರ, ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ ಅಂಥೇಳಿ, NCLT. ಇದರ ಅಡಿಯಲ್ಲಿ ವಾದ ಮಾಡಿ ಅವ್ರು ಏನು ಹೇಳಿದ್ರು ಅಂದರೆ 49,000 ಕೋಟಿ ಅಲ್ಲ, ಅವರ ಸಾಲ ಇದ್ದಿದ್ದು 47,000 ಕೋಟಿ ಅಂತ ಹೇಳ್ತು. ಸರಿ ಹೋಲಿ, ಒಂದು 2,000 ಕೋಟಿ ಬಿಡೋಣ. ಆದರೆ ಅದರ ಜೊತೆಗೆ ಇವರು IBCಗೆ ಅಪ್ಲೈ ಮಾಡಿಕೊಂಡ್ರು, ಇನ್ಸಾಲ್ವರಿ ಬ್ಯಾಂಕ್ರಪ್ಸಿ ಕೋಡ್ ಅಂಥೇಳಿ. ಇದು ಈ ಸರ್ಕಾರದ ರೇಜಿಮೆಂಟಿನಲ್ಲೇ ಅವರಿಗಾಗೆ ಹುಟ್ಟಿಸಿರುವಂಥ ಹೊಸ ಕಾನೂನುಗಳು, ಹೊಸ ಪರಿಭಾಷೆಗಳು. ಈ ಪರಿಭಾಷೆ ಈ ಕೋರ್ಟಿಗೆ ಹೋಗಿ ಕಂಪ್ನಿಗಳಿಗೆ ಒಂದು ಸಪ್ರೇಟ್ ಕೋರ್ಟ್ ಮಾಡಿಕೊಂಡ್ರು. ಆ ಕೋರ್ಟಿಗೆ ಹೋಗಿ ರಿಲಯನ್ಸ್ ಕಮ್ಯುನಿಕೇಷನ್ ಕಂಪ್ನಿಯವ್ರ ಅಪ್ಲಿಕೇಶನ್ ಹಾಕೊಂಡು ಕೂಡಲೇ ಕಡೆಗೆ 1 ಟೈಮ್ ಸೆಟಲ್ಮೆಂಟ್ ಏನಾಯಿತು? 455 ಕೋಟಿ ಅಷ್ಟೇ ಕೊಟ್ಟರು ಮಾಫ್. ಎಷ್ಟು ರೀ? 49,000 ಕೋಟಿ ಸಾಲ ತೊಗೊಂಡದ ರಿಲಯನ್ಸ್ ಕಮ್ಯುನಿಕೇಷನ್ ಕಂಪ್ನಿ. ಅದ್ರ ವಾಪಸ್ ಕೊಡಬೇಕೆಷ್ಟು? 455 ಕೋಟಿ. ಅದು ತಗೊಂಡಿದ್ದು ಸಾಲದೊಳಗೆ 0.92%. ರೈತರ ಸಾಲ ನಿರ್ಮಲಾ ಸೀತಾರಾಮನ್ ಅವರು 1 MP ಮಾಫ್ ಮಾಡಲ್ಲ ಅಂದರು. ಎಷ್ಟು ಸಲ ಹೇಳಿದ್ರು 1 MP ಮಾಫ್ ಮಾಡಲಿಲ್ಲ. ಕೋವಿಡ್ ಪೀರಿಯಡ್ನೊಳಗೆ ಮೈಕ್ರೋ ಫೈನಾನ್ಸ್ದವ್ರದ್ದು ಸಾಲ ಹಳ್ಳಿ ಹೆಣ್ಮಕ್ಕಳು ಬಿಲಿ ಒದ್ದಾಡಿದ್ರು, ಸತ್ರು. ಆದ್ರೆ ಮೈಕ್ರೋ ಫೈನಾನ್ಸ್ ಸಾಲ ರಿಸರ್ವ್ ಬ್ಯಾಂಕಿಗೆ ಹೋಗಿ, ಜನವಾದಿ ಮಹಿಳಾ ಸಂಘಟನೆಗೆ ನೆನಪದೆ, ಒಂದು ಸರ್ವೆ ಮಾಡಿ ರಿಸರ್ವ್ ಬ್ಯಾಂಕಿನ ಗವರ್ನರ್ಗೆ ಹೋಗಿ ಭೇಟಿ ಆಗಿದ್ರೆ 1 ಪೈಸಾ ಮಾಫ್ ಮಾಡಲಿಕ್ಕಾಗಲ್ಲ. ಮೈಕ್ರೋ ಫೈನಾನ್ಸ್ ಸಂಘಟ ಒಂದು ಸಪ್ರೇಟ್ ಬಿಲ್ ಆಗ್ಯದ, ಅದಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟದ, 1 ಪೈಸಾ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರು. ಆದರೆ ಅನಿಲ್ ಅಂಬಾನಿ ಕಂಪ್ನಿಗೆ 49,000 ಕೋಟಿ ಸಾಲ ಮಾಫ್ ಮಾಡ್ತದೆ. ಇದು ಕಾಮನ್ ಜನರಿಗೆ ಏನು ಗೊತ್ತಾಗಬೇಕು? ಸಾಮಾನ್ಯ ಜನರಿಗೆ ಏನು ಗೊತ್ತಾಗಬೇಕು? ಭಾರತ ಎಲ್ಲರೂ ಹೇಳಿ ದೇಶ, ದೇಶಭಕ್ತಿ, ದೇಶ ಪ್ರೇಮ, ಝಂಡಾ ಲೇಕೋ ಘೂಮೋ, ಇದರ್ ಸೆ ಉದರ್ ಸೆ ಗುಂಡೋ, ಇದೆಲ್ಲ ಗೊತ್ತಾಗಲ್ಲ ಸಾಮಾನ್ಯ ಜನರಿಗೆ. ಇದು ನಮ್ಮ ದೇಶ ಎದುರಿಸುತ್ತಿರುವಂಥದ್ದು. ಹೀಗಾಗಿ ಸ್ನೇಹಿತರೆ, ನಾವು ಭಾಳ ಮುಖ್ಯವಾದ ಅನೇಕ ವಿಷಯಗಳು ಇವೆ ಇಲ್ಲಿ. ನನಗಿಂತ ಚೆನ್ನಾಗಿ ನಿಮಗೆಲ್ಲ ವಿಷಯಗಳು ಗೊತ್ತವ. ಆ ವಿಷಯಗಳನ್ನು ಇಲ್ಲಿ ನಾನು ವಿಸ್ತಾರವಾಗಿ ಹೇಳಲಿಕ್ಕೆ ಹೋಗಂಗಿಲ್ಲ. ಅದರ ಪ್ರಶ್ನೆ ಇಷ್ಟೇ, ಈ ಎಲ್ಲದರಿಂದ ಹೊರಗೆ ಬರ್ತಕ್ಕಂಥದ್ದು ಹೇಗೆ? ಕರ್ನಾಟಕ ಮಾಡಿದ್ದು ನಮ್ಮ ರಾಜ್ಯಗಳಿಂದ ಎತ್ತಿಕೊಂಡಿರ್ತಕ್ಕಂಥ ತೆರಿಗೆ, ಆದರೆ ಸರ್ಕಾರ ಖರ್ಚು ಮಾಡ್ತಾ ಇರೋದು ಎಷ್ಟು? ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಎಷ್ಟು ನಮ್ಗೆ ವಾಪಸ್? 1 ರೂಪಾಯಿ ಒಳಗೆ, ನಾವು ಕೊಟ್ಟಿದ್ದ ರೊಕ್ಕದೊಳಗೆ 1 ರೂಪಾಯಿ ಒಳಗೆ ಕರ್ನಾಟಕಕ್ಕೆ ಸಿಗ್ತದೆ 47 ಪೈಸಾ ವಾಪಸ್, ಕೇರಳಕ್ಕೆ ಸಿಗ್ತದೆ 25 ಪೈಸಾ, ತಮಿಳ್ನಾಡಿಗೆ ಸಿಗ್ತದೆ 40 ಪೈಸಾ, ಉತ್ತರ ಪ್ರದೇಶಕ್ಕೆ 1 ರೂಪಾಯಿ 79 ಪೈಸಾ. ಹಾಗಂದು ಕೂಡಲೇ ನೀವು ರಾಜ್ಯಗಳ ನಡುವೆ ಭೇದ ಭಾವ ಮಾಡ್ತೀರಿ, ರಾಜ್ಯಗಳ ನಡುವೆ ನೀವು ಕಿಚ್ಚು ಹಚ್ತೀರಿ, ರಾಷ್ಟ್ರಭಕ್ತಿಗೆ ನೀವು ತಿಲಾಂಜಲಿ ಇಡ್ತೀರಿ. ಏನು ರಾಷ್ಟ್ರಭಕ್ತಿ? ನಮ್ಮ ಮನೆ ಬಾಗಿಲು ಕಿತ್ತಿ ಮಂದಿ ಮನೆಗೆ ಹಚ್ಚಿ ನಾವು ಕೂಡೋದು ಹೊಯ್ಕೋತ.
ನಮ್ಮ ಮನೆ ಬಾಗಿಲು ಕಿತ್ತಿ ಮಂದಿ ಮನೆಗೆ ಯಾರು ಹಚ್ತಾರ? ಆಯಿತು, ನಮ್ಮ ಬಾಗಿಲೂ ಚಂದ ಇರಬೇಕು, ಅವ್ರ ಬಾಗಿಲೂ ಚಂದ ಇರಬೇಕು. ನಾವು ಕೊಟ್ಟಿದ್ದ ಹಣದೊಳಗೆ ನಮಗೆ ಸಿಗ್ತಕ್ಕಂಥದ್ದು 47 ಪೈಸೆ ಆದರೆ, ಕೇರಳಕ್ಕೆ 25 ಪೈಸೆ ಆದರೆ, ಉತ್ತರ ಪ್ರದೇಶಕ್ಕೆ ₹1.79 ಕೊಡ್ತದೆ ಅಂತಂದರೆ ಇದರ ಅರ್ಥ ಅಂದರೆ ರಾಜ್ಯಗಳ ಮಧ್ಯದಲ್ಲಿ ಅಸಮತೋಲನೆಯನ್ನು ಮತ್ತು ರಾಜ್ಯಗಳ ನಡುವೆ ಒಂದು ಪೈಪೋಟಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ವಿಚಿತ್ರವಾದ ಸನ್ನಿವೇಶವನ್ನು ಇವತ್ತು ಇರ್ತಾ ಇದೆ. ಒಟ್ಟಾರೆ ಕಾರ್ಪೊರೇಟ್ ತೆರಿಗೆಯನ್ನು ಕಡಿಮೆ ಮಾಡುವಲ್ಲಿ ಇದ್ದ ಆಸಕ್ತಿ ಜನರ ನೋವಿಗೆ, ಸಂಕಟಕ್ಕೆ ಕಿವಿಯಾಗುವಂಥ ಆಸಕ್ತಿ ಈ ದೇಶಕ್ಕಿಲ್ಲ. ಇನ್ನು ಎರಡನೇದು ಭಾಳ ದೊಡ್ಡ ತೊಂದರೆ ನಮಗೆ ಬಂದಿದ್ದು ಕಾನೂನಾತ್ಮಕವಾಗಿ ಅಂದರೆ ರಾಜ್ಯಪಾಲರ ನಡೆ. ರಾಜ್ಯಪಾಲರು ಅಲ್ಲಿಂದ ಇಲ್ಲಿ ತನಕ ರಾಜ್ಯಪಾಲರ ಪೋಸ್ಟನ್ನು ಕೇಂದ್ರ ಬಳಸ್ಕೊಂಡಿದ್ದೆ. ಅದಕ್ಕಂದರೆ ಅಲ್ಲಿರುವಂಥ ತನ್ನದಲ್ಲದ ಸರ್ಕಾರವನ್ನು ಬೀಳಿಸಲಿಕ್ಕೆ ಉಪಯೋಗ ಮಾಡ್ಕೊಂಡಿದ್ದು ಬಿಟ್ಟರೆ ಕಲ್ಯಾಣಕ್ಕಾಗಿ ಏನೂ ಎಂದು ಉಪಯೋಗ ಮಾಡ್ಕೊಂಡಿಲ್ಲ. ಈ ಸಿಲ್ಸಿಲ ಎಲ್ಲಿಂದ ಚಾಲು ಆಗ್ಯದೆ? EMS ನಂಬೂದರಿ ಸರ್ಕಾರ ಏನು ಕೇರಳದಾಗ ಬಿಟ್ಟಲ್ಲ, ಕೆಡುತ್ತಲ್ಲ, ಅಲ್ಲಿಂದ ಇಲ್ಲಿ ತನಕ ಸ್ಟಾರ್ಟ್ ಆಗ್ಯದ. ರಾಜ್ಯಪಾಲರಿಗಾಗಲೇ ಅನೇಕ ಸ್ಟೇಟ್ಗಳು, ತಮಿಳುನಾಡು, ಕೇರಳ, ಕರ್ನಾಟಕ ಇವೆಲ್ಲವುಗಳು ಸೇರಿ ರಾಜ್ಯಪಾಲರು ಬೇಡ ನಮ್ಗೆ ಅಂತ ಹೇಳುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ರಾಜ್ಯಪಾಲರು ಮಾಡಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಇವತ್ತು ಯಾರ ಪರ ಅಥವಾ ವಿರೋಧ ಅಲ್ಲ, ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ ತನಿಖೆ ನಡಿಬೇಕು ಅಂಥೇಳಿ ರಾತ್ರೋರಾತ್ರಿ ಆರ್ಡರ್ ಹೊಡಿಸ್ತಾರೆ ರಾಜ್ಯಪಾಲರು. ಕುಮಾರಸ್ವಾಮಿ ಮಾಡಿದ ಭ್ರಷ್ಟಾಚಾರದ ಮ್ಯಾಗ 9 ತಿಂಗಳಾದ್ರೂ ಮಾತಾಡಲ್ಲ. ಹಂಗಂಥೇಳಿ ಪಾಪ ಕುಮಾರಸ್ವಾಮಿ ಅದಕ್ಕೆ ಮುಪ್ಪಿನ ಕಾಲಕ್ಕೆ ಅಪ್ಪ ಮಗ ಕೂಡ ಅಲ್ಲಿ ಹೋಗಿದ್ದು. ಸರ್ ಬಚಾಯೇ ತೋ 1000 ಸಾಲ್. ಹೌದಲ್ಲಿ ಇಲ್ರಿ, ಯಾಕೆ ಹೋಗ್ತಿದ್ರು ಹೇಳ್ರಿ? ಅವ್ರದ್ದೇ ಒಂದು ಸಲ್ತನತ್ತಿತ್ತು ನಿಮ್ಮ ದಕ್ಷಿಣ ಕರ್ನಾಟಕದೊಳಗೆ. ಇದು ಮನುಷ್ಯನ ಸ್ವಾರ್ಥದ ಪರಮಾವಧಿ ಅಂತ ಕರೀತಾರೆ. ಇದು ರಾಜ್ಯಪಾಲರು ಭಾಳ ಮುಖ್ಯವಾಗಿ. ಆಮೇಲೆ ಕಾನೂನುಗಳು, ಅದು ಒಂದು ಅಂಕಿತ ಇರ್ತದೆ. ಒಂದು ಕಾನೂನು, ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನುಗಳನ್ನು ರಾಜ್ಯಪಾಲರು ನೋಡಿ ಬೇಗನೆ ಅದನ್ನು ಸಹಿ ಮಾಡಿ ಕಳಿಸ್ಬೇಕು. ಇವತ್ತು ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ಆಗಿದ್ದಾರೆ, ಕೇಂದ್ರದ ಕೈಯೊಳಗಿನ ಲಾಠಿಯಾಗಿದ್ದಾರೆ. ಕೇಂದ್ರ ಕೈಯೊಳಗಿನ ಅನುಬಾರದ ಆ ಮಾತು, ಕೇಂದ್ರ ಕೈಯೊಳಗಿನ ಗುಲಾಮರಾಗಿದ್ದಾರೆ. ದಯವಿಟ್ಟು ನಾನು ಈ ದೇಶದ ಸಾರ್ವಭೌಮತೆಗೆ ಅಗೌರವವನ್ನು ತೋರಿಸುತ್ತಿದ್ದೇನೆ. ಬದ್ಮಾಸ್ ತೋ ಹೈ, ಹಮ್ ಶರೀಫ್ ಬದ್ಮಾಸ್ ಹೈ. ಹೀಗಾಗಿ ಇವತ್ತು ಒಂದೇ ಒಂದು ಸಣ್ಣ ಉದಾಹರಣೆ. ಅಕ್ಕಿ, ಕರ್ನಾಟಕಕ್ಕೆ ಅಕ್ಕಿ ಕೊಡಬೇಕಾಯಿತು. ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಅಕ್ಕಿ ಕೊಡ್ತೀನಿ ಅಂತ ಬರ್ಕೊಂಡ್ರು. ಫುಡ್ ಸೆಕ್ಯೂರಿಟಿ ಆ್ಯಕ್ಟಿನ ಅಂಡರ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದೊಳಗೆ ನಮ್ಮ ಗೌರ್ಮೆಂಟ್ ಅಕ್ಕಿ ಕೇಳಿದಾಗ ಎಷ್ಟಿತ್ತು? 731.4 ಲಕ್ಷ ಟನ್ ಆಹಾರ ಧಾನ್ಯಗಳಿದ್ದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದೊಳಗೆ. ಎಲ್ಲ ರಾಜ್ಯಗಳೇನು ಡಿಮಾಂಡ್ ಇಟ್ಟಿದ್ದು, ನಮ್ಗೆ ಇಷ್ಟು ಬೇಕು, ಇಷ್ಟು ಬೇಕು, ಇಷ್ಟು ಬೇಕು, ಎಲ್ಲ ರಾಜ್ಯಗಳ ಡಿಮಾಂಡ್ ಕೂಡಿಸಿದ್ರು 549.26 ಲಕ್ಷ ಟನ್ ಅಷ್ಟೇ. ಎಲ್ಲ ರಾಜ್ಯಗಳಿಗೆ ಡಿಮಾಂಡ್ ಪ್ರಕಾರ ಕೊಟ್ಟ ಬಳಕನು ಕೇಂದ್ರದೊಳಗೆ 182.58 ಲಕ್ಷ ಟನ್ ಉಳಿತಿತ್ತಿನ್ನ. ಆದರೂ ನಮಗೆ ಅಕ್ಕಿ ಕೊಡಲಿಲ್ಲ. ಕೊಟ್ರ ಅಕ್ಕಿ ಕೊಡಲಿಲ್ಲ. ಅವರು ಪುಗ್ಸಟೆ ಅಲ್ಲ, 34 ರೂಪಾಯಿ, 3,400 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತು ಕರ್ನಾಟಕ ಸರ್ಕಾರ. ಫ್ರೀ ಅಲ್ಲ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದೊಳಗೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂಡರ್ ಕೊಡಬೇಕಾಗಿತ್ತು ನಮಗೆ 3,400 ರೂಪಾಯಿ ಪರ್ ಕ್ವಿಂಟಲ್ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಅಕ್ಕಿ ಕೊಡಲಿಲ್ಲ. ಇಥೆನಾಲ್ ಮಾಡ್ತೀನಿ ಅಂದರು, ಅಂದರೆ ಶರೀ ಸಿಂಧಿ ಮಾಡ್ತೀನಿ ಅಂದರು ಸರಳ ಭಾಷೆಯಲ್ಲಿ. ಹೀಗೆ ಹಳ್ಳಿ ಜನರಿಗೆ ನಮ್ಮ ಎದುರಿರ್ತಕ್ಕಂಥ ಸವಾಲು ಅಂದರೆ ಈ ವಿಷಯಗಳನ್ನು ತೆಗೆದುಕೊಂಡು ಹಳ್ಳಿ ಜನರಿಗೆ ಹೋಗಿ ಮುಟ್ಟಬೇಕಾಗ್ಯದ, ಅವರಿಗೆ ತಿಳಿಯಂಗೆ ಹೇಳಬೇಕಾಗ್ಯದ. ನಾವು ಭಾಳ ಬರೀ ಶಾಣೆರಿಗೆ ತಿಳಿಯಂಗೆ ಹೇಳಿದ್ರೆ ಇನ್ನು 100 ವರ್ಷ ಆದ್ರೂ ಜನ ಅವ್ರ ಕೈಯಂತ ಹೊರಗೆ ಬರಲ್ಲ. ಅವರಿಗೆ ತಿಳಿಯಂಗೆ ಹೇಳಬೇಕಾಗ್ಯದ ನಾವು. ಹೀಗಾಗಿ ಇವತ್ತು ಒಂದು ಅಕ್ಕಿಯ ವಿಷಯದಲ್ಲಿನೇ ಇಷ್ಟು ಅನ್ಯಾಯ, ಇಷ್ಟು ಮೋಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನು ನೋಡುವಾಗ ರಾಜ್ಯಪಾಲರ ಹುದ್ದೆಗಳನ್ನು ದುರ್ಬಳಕೆ ಮಾಡಿಕೊಳ್ಳೋನು, ಹಾಗೆಯೇ ಈ
ವಿಶ್ವವಿದ್ಯಾನಿಲಯದ ಆಡಳಿತದಲ್ಲಿ ರಾಜ್ಯಪಾಲರು ಮಾಡುತ್ತಿರುವಂಥ ಆ ಮೂಗು ತೋರಿಸುವಿಕೆ ಇದಲ್ಲ, ಅದು ಅಂತೂ ಅಕ್ಷಮ್ಯವಾಗಿರ್ತಕ್ಕಂಥದ್ದು. ಇವತ್ತು ವಿ ಸಿ ಪೋಸ್ಟಿನ ಹಗರಣ ಕುರಿತು ಮಾತಾಡಬಾರ್ದು. ಆಡಬೇಕಲ್ಲ ಸರ್, ರಿಟೈರ್ಡ್ ಆಗಿದ್ದೆವು. ವಿ ಸಿ ಪೋಸ್ಟ್ಗಳು ಯಾವುದೇ ವಿ ಸಿ ಸೀದಾ ಇರು ಅಂದರೆ ಹೆಂಗಿರ್ತಾನೆ ವಿ ಸಿ? ಕೋಟಿಗಟ್ಟಲೆ ಹಣ. ಒಬ್ಬ ನಮ್ಮ ಮಾಜಿ ಇವರೇ ಸುಟ್ಕೇಸ್ ಇರಲಾರ್ದೆ ರಾಜ್ಯಪಾಲರ ಆಫೀಸ್ದೊಳಗೆ ಏನೂ ಕೆಲಸ ಆಗಲ್ಲ ಅಂತ ಹೇಳಿದ್ದಕ್ಕೆ ಹಂಗಾಮ ಆಯಿತು. ಬರೀ ಸುಟ್ಕೇಸ್ ಅಲ್ಲ, ಖೋಖಾ ಬೇಕೀಗ. ಖೋಖಾ ಇರಲಾರ್ದೆ ಇವತ್ತು ರಾಜ್ಯಪಾಲರು ವಿಶ್ವವಿದ್ಯಾನಿಲಯಕ್ಕೆ ವಿ ಸಿಗಳನ್ನು ನೇಮಕ ಮಾಡುವಾಗ ಅದು ರಾಜ್ಯಕ್ಕೆ ಸಂಬಂಧ. ಹಾಗೆಯೇ ಈ ರಾಜ್ಯದ IAS IPS ಆಫೀಸರ್ಗಳೆಲ್ಲ ನೇರವಾಗಿ ಕೇಂದ್ರದ ನಿಯಂತ್ರಣದಲ್ಲಿರ್ತಾರೆ. ನೇರವಾಗಿ ಕೇಂದ್ರದ ನಿಯಂತ್ರಣದಲ್ಲಿ ಇರೋದರಿಂದ ಅವರು ಕೇಂದ್ರದ ಸ್ಕೀಮ್ಗಳ ಬಗ್ಗೆ, ಕೇಂದ್ರದ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ನೋಡಿ, ನನಗೆ ಗೊತ್ತಿದೆ ಕರ್ನಾಟಕದಲ್ಲಿ ಮೇಲೆ ನೆರೆ ಹಾವಳಿ ಬಂದಿತ್ತು. ನಾವು ನೆರೆ ಹಾವಳಿ ಬಂದು ಜನ ಎಲ್ಲ ಕಷ್ಟದಾಗಿರ ಸರ್, ಸೆಲ್ಟರ್ ಹೋಮ್ ತೆಗಿಬೇಕು ಅಂತ DC ಆಫೀಸ್ಗೆ ಹೋದ್ರೆ ಪಾಪ DC ಏನು ಹೇಳ್ದ, ಓ ಮೇಡಮ್ ಸುಮ್ಕೂಡ್ರಿ, ನಮ್ಗೆ ನೌಕರಿ ಮಾಡಂತೀರಿ ಬೇಡ ಅಂತೀರಿ, ದಿನ ಜಂಡ ಹಿಡ್ಕೊಂಡು ಬಂದು ನಿಂದಿರ್ತೀರಿ, ಸ್ವಚ್ಛ ಭಾರತ್ ಮಿಷನ್ದಾಗಿದ್ದೆವು ಅಂದರು. ಸಾರ್ ಸೆಲ್ಟರ್ ಹೋಮ್ ತೆಗಿಬೇಕು ಸರ್, ಜನ ಸತ್ತೋಗ್ಯಾರ ಸರ್, ಅವ್ರಿಗೆ ಗಂಜಿ ಕೇಂದ್ರ ನಮ್ಗೆ ಸ್ವಚ್ಛ ದೇಶ ಸ್ವಚ್ಛ ಮಾಡಂತ ನಮ್ಗಲ್ಲಕತ್ತಾರ, ನೀವಿದ್ರೆ ಗಂಜಿ ಅಂತೀರಿ. ಸೊ ಏನು ಮಾಡೋಕ್ಕಾಗಲ್ಲ DC AC ಎಷ್ಟರ ಮಟ್ಟಿಗೆ ಕೇಂದ್ರ ತನ್ನ ಅಧಿಕಾರ ಜಮಾಯಿಸ್ತದೆ. ಸಾಹೇಬರಿಲ್ರಿ ಸಾಹೇಬರೆಲ್ಲರ ಸಾಹೇಬರು ಆನ್ಲೈನ್ ಮೀಟಿಂಗ್, ಡೈರೆಕ್ಟ್ ಮೀಟಿಂಗ್ ವಿತ್ ಪ್ರೈಮ್ ಮಿನಿಸ್ಟರ್. ರಾಜ್ಯದವ್ರು ಯಾರು ಕೇಳೋರೇ ಇಲ್ಲ ಅಲ್ಲಿ. ನಾನು ಪ್ರೈಮ್ ಮಿನಿಸ್ಟರ್ ಜೊತೆ ಮಾತಾಡ್ಲಿಕ್ಕತ್ತೀನಿ, ಚೀಫ್ ಮಿನಿಸ್ಟರ್ಗೆ ಟೈಮ್ ಕೊಡಲಿ ಅಂತ ಹೇಳ್ತಾನೆ. ಇದು ಫೆಡರಲ್ ಸಿಸ್ಟಮ್, ಪಡ್ತು ಸಿಸ್ಟಮ್. ಏನು ಅರ್ಥ ಇದೆ ಈ ಸಿಸ್ಟಮಿಗೆ? ಅದು ಯಾವಾಗ ಕೇಂದ್ರ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡಿದಾಗ, ರಾಜ್ಯದ ಜನತೆಗಾಗಿ ಒಂದಿಷ್ಟು ಕಳಕಳಿಯನ್ನು ತೋರಿಸಿದಾಗ ಅದಕ್ಕೊಂದು ಅರ್ಥ ಐತಿ. ಇಲ್ಲದೆ ಹೋದರೆ ಈ ಫೆಡರಲ್ ಸಿಸ್ಟಮ್ ಅನ್ನೋದು ಆಲ್ರೆಡಿ ಮಣ್ಣು ಮುಕ್ಕಿ ಹೋಗಿದೆ. ಇದು ಇಲ್ಲಿವರೆಗೆ ಕೇವಲ ತಾತ್ವಿಕವಾಗಿ ಉಳಿದಿತ್ತು, ಆದರ್ಶಯುತವಾಗಿ ಉಳಿದಿತ್ತು. ಇವತ್ತು ಅದು ಕೂಡ ಮಣ್ಣು ಮುಕ್ಕಿ ಹೋಗಿದೆ ಅನ್ನೋದನ್ನು ನಾವು ನೋಡ್ತೀವಿ ಅಂತೇಳಿ. ಹಾಗೆಯೇ ಎಲ್ಲ ವಿದೇಶಿ ನೀತಿ ಅನುಸರಿಸುವಾಗ, ವಿದೇಶದ ಮೂಲಕ ಬೇರೆ ಬೇರೆ ರೀತಿಯ ಸಾಲಗಳನ್ನು ಪಡೆಯುವಾಗ ಏನು ಹೇಳಿದ್ರಲ್ಲ ಒಂದು ಮಾತು, ಒಕ್ಕಲ್ತನ ಕೃಷಿ ನೀತಿ, ಆ ನೀತಿ ಈ ನೀತಿ, ಸೆಂಟ್ರಲ್ಲಿಗೆ ನಮ್ಮ ಉತ್ತರ ಕರ್ನಾಟಕದಾಗ ಜೋಳ ಬೆಳೆಯಂಥ ಪಾಲಿಸಿ ಕೇಂದ್ರ ಏನು ಮಾಡ್ತದ್ರಿ? ನಾವು ಜೋಳ ಬೆಳಿತೀವಿ, ನಮ್ಮ ಭೂಮಿ, ನಮ್ಮ ಮಣ್ಣ, ನಮ್ಮ ನೀರ, ನಮ್ಮ ಜನ, ಅದಕ್ಕೆ ಪಾಲಿಸಿ ಕೂಡ ಕೇಂದ್ರ ಸರ್ಕಾರ ಮಾಡ್ತದೆ ಅಂತಂದರೆ ಏನರ್ಥ? ಇವತ್ತು ಭಾಷೆ ಬಗ್ಗೆ ಅಂತೂ ಕರ್ನಾಟಕದವರು ಮತ್ತು ದಕ್ಷಿಣ ಭಾರತದವರು ಅನುಭವಿಸಿರುವಂಥ ಸಂಕಟ, ಅದರ ಒಂದು ನೆನಪಿಟ್ಕೊಳ್ಬೇಕು ಆಳುವವರು. ಒಂದು ಭಾಷೆ ಹೆಸರಿನಿಂದಲೇ ಜಗತ್ತಿನೊಳಗೆ ಒಂದು ದೇಶ ಒಡೆದಿತ್ತು ಅಂದರೆ ದಟ್ ಈಸ್ ಬಾಂಗ್ಲಾ. ಕೇವಲ ಭಾಷೆ ಕಾರಣಕ್ಕಾಗಿಯೇ ಒಂದು ದೇಶ ಒಡೆದು ಹೋಯಿತು. ಇವತ್ತು ಭಾಷಾ ನೀತಿ, ಎಲ್ಲ ಭಾಷೆಗಳನ್ನು ನಾವು ಭಾರತವನ್ನು ಭಾಷಾವಾರು ಪ್ರಾಂತಗಳ ವಿಂಗಡಣೆ ಮಾಡಿ ಎಷ್ಟೆಲ್ಲ ಪ್ರಯತ್ನಪಟ್ಟು, ಎಷ್ಟೆಲ್ಲ ಹೈರಾಣಾಗಿ ಭಾಷಾವಾರು ಪ್ರಾಂತ ವಿಂಗಡಣೆ ಮಾಡಿ ಎಲ್ಲ ಭಾಷೆಗಳಿಗೂ ಕೂಡ ಸಮಾನವಾದ ಗೌರವ ಕೊಡಬೇಕು. ಯಾವುದೇ ಒಂದು ಭಾಷೆ ಇನ್ನೊಂದು ಭಾಷೆ ಕುತ್ತಿಗೆ ಒತ್ತಬಾರದು, ಪ್ರತಿಯೊಂದು ಭಾಷೆ ಉಳಿಸಬೇಕು ಅನ್ನುವಂಥದ್ದು ಸಂವಿಧಾನ ಹೇಳುತ್ತದೆ. ಆದರೆ ಇವತ್ತು ನಮ್ಮ ಮೇಲೆ ಭಾಷಾ ನೀತಿ, ಅವತ್ತೂ ಕನ್ನಡಕ್ಕೆ ಸಂಸ್ಕೃತದ ಸಂಕಟ, ಇವತ್ತು ಕೇಂದ್ರದ ಸಂಕಟ. ಅವತ್ತೇ ಹೇಳಿದ್ರು, ನಗೆಮಾರಿ ತಂದೆ ಕಲ್ಲಿಯ ಹಾಕಿ ನೆಲ್ಲವ ತುಳಿದು ಗುಬ್ಬಿಯ ಸಿಕ್ಕಿಸುವ ತೆರನಂತೆ. ಕಲ್ಲಿಯ ಹಾಕಿ, ಇನ್ನೆರಡು ನಿಮಿಷ ನಾನು ಮುಗಿಸ್ತೀನಿ. ಕಲ್ಲಿಯ ಹಾಕಿ ನೆಲ್ಲವ ತುಳಿದು ಗುಬ್ಬಿಯ ಸಿಕ್ಕಿಸುವ ತೆರನಂತೆ ಸಂಸ್ಕೃತದ ಮಾತಿನ ಪಸಾರವನ್ನಿಕ್ಕಿ ಮತ್ಸ್ಯದ ವಕ್ರದಲ್ಲಿ ಗಾಸ ಹಾಕುವ ತೆರನಂತೆ ಇದೇ ಥರ ನುಡಿ ಮಾತಿನ ಮರೆ ಆತುರ ವೈರಿ ಮಾರೇಶ್ವರ. ಭಾಷಾ ಮೋಹ. ಈಗೊಬ್ಬರು ಆಲ್ರೆಡಿ ಫರ್ಮಾನ್ ಹೊಡ್ಸ್ಯಾರ, ಸಂಸ್ಕೃತ ಬರಲಿಲ್ಲ ಅಂದರೆ ಸ್ವರ್ಗದಾಗ ಜಾಗ ಸಿಗಲ್ಲ. ಭಾಳ ಚಲೋ ಆಯ್ತು, ಆ ಸ್ವರ್ಗಕ್ಕೆ ಅವರೇ ಹೋಗಲ್ಲ. ನಮಗೆ ಕನ್ನಡ ಬೇಕು. ನೋಡಿರೆ ಕನ್ನಡ, ನುಡಿಸಿರೆ ಕನ್ನಡ, ಆಡಿರೆ ಕನ್ನಡ ಅಂದರೆ ಏನು? ಸಂಸ್ಕೃತ ಯಾವುದೇ ಭಾಷೆ ಶ್ರೇಷ್ಠ ಅಥವಾ ಕನಿಷ್ಠ ಅಂತಿರುವುದಿಲ್ಲ. ಯಾವುದೇ ಭಾಷೆ ಭಾಳ ಒಳ್ಳೆಯದು, ಯಾವುದೇ ಭಾಷೆ ಕೆಟ್ಟ ಅಂತಿರುವುದಿಲ್ಲ. ಭಾಷೆ ಆಗಿರ್ತದೆ.
ಆದರೆ ಭಾಷೆ ಇನ್ನೊಂದು ಭಾಷೆ ಮ್ಯಾಗೆ ಸವಾರಿ ಹೇರಿದ್ರೆ ಹೆಂಗೆ ಅಂದರೆ ಅಕ್ಕಿ ಹಾಕಿ ಗುಬ್ಬಿ ಹಿಡ್ದಂಗಂತ. ಅಕ್ಕಿ ಹಾಕ್ಯಾರ ಅಂತ ಕೇಳಿದ್ರೆ ಜಾಲಗಾರ, ಅಕ್ಕಿ ಹಾಕ್ಯಾನಂದ್ರೆ ಗುಬ್ಬಿ ಹಿಡ್ದಂಗೆ. ಗೊತ್ತದೆ ನಮಗೆ. 100 ವರ್ಷಗಳ ಹಿಂದೆ ಗಾಯತ್ರಿ ಮಂತ್ರ ಸಂಸ್ಕೃತ ಒಂದು ಮಾತಾಡ್ದೇವಂದ್ರೆ ಶೂದ್ರ ಮುಂಡೇರೆ ನಿಮ್ಮ ನಾಲ್ಗೆ ಕೊಡಿತೀನಿ ಅಂತ ಹೇಳಿದ್ರಿ. ಸಂಸ್ಕೃತ ಮಾತಾಡಿದ್ರೆ ನಮಗೆ ಕುತ್ತಿಗೆ ಒತ್ತಿದ್ರಿ. ಇವತ್ತು ಸಂಸ್ಕೃತ ಮಾರ್ಕೆಟಿಂಗ್ ಮಾಡ್ತೀರಿ. ಮನ್ಯಾಗ ಓಂ ಬುರ್ 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 ಬುರ್ವಸ್ವ. ಅವತ್ತು ನಾವು ಕೇಳಿಲ್ರಿ, ಅಕಸ್ಮಾತ್ ನಮ್ಮ ಕಿವ್ಯಾಗ ಬಿದ್ದರೆ ಕಿವ್ಯಾಗ ಕಾದ ಕಬ್ಬಿಣ ಸುರಿತೀನಂದ್ರಿ. ಇವತ್ತು ಯಾವ ಜೋಪಡ್ಯಾಗ ಹೋರಿ ಓಂ ಬುರ್ ಬುರ್ ಬುರ್ವಸ್ವ. ಏನು ಹಚ್ಚಿದೋ ಇದು ಬುರ್ಸ ಬುರ್ಸ ಏನು ಹಚ್ಚಿದೋ ಹೇಳ್ರಿ. ಇದು ಸಂಸ್ಕೃತ ಮಂತ್ರ ಅದ. ಎಲ್ಲಿ ನೋಡಿದ್ರಲ್ಲಿ ಈಗ ಸಂಸ್ಕೃತ ಪಾಠಶಾಲೆ, ಸಂಸ್ಕೃತ ವಿದ್ಯಾಮಂದಿರ, ಸಂಸ್ಕೃತದ ಪಾನಕ ಪನಿವಾರ ಸಂಸ್ಕೃತಿ ಗಬ್ಬೆತ್ತೋಯ್ತು ದೇಶದೊಳಗೆ. ಇದನ್ನು ಸಸ್ಟೇನ್ ಮಾಡೋದು ಹೇಗೆ? ಅವತ್ತು 12ನೇ ಶತಮಾನದಲ್ಲಿ ನಗೆಮಾರಿ ತಂದೆ ಅನ್ನುವಂಥ ಒಬ್ಬ ವೇಷಗಾರದ ವ್ಯಕ್ತಿ ಹೇಳಿದೆ, ಇದೇ ಥರ ನುಡಿ ಮಾತಿನ ಮರೆ, ಇದು ಮೋಸ. ಭಾಷೆ ಅಲ್ಲ, ಭಾಷೆ ಬಳಸುವವರ ಮೋಸ. ಹೌದಲ್ಲ? ಪೂಜಾರಿಗಳೆಲ್ಲ ಈಗ ಬಳಸ್ತಾರಿಲ್ಲ. ನಿಮ್ಮ ಮನೆಗೆ ಪೂಜಾ ಮಾಡ್ಲಿಕ್ಕೆ ಬಂದಿರ್ತಾರಲ್ಲ ಪುರೋಹಿತರಲ್ಲ, ನಿಮ್ಮ ಮನೆಯಾಗ ದೇವ್ರ ಕುಂಡ್ರಿಸಿ ಪೂಜಾ ಮಾಡ್ತಿರೋದು. ಗಂಗೆ ಚ ಯಮನೆ ಗೋದಾವರಿ ಜಲೇ ತವಸ್ಮಿನ್ ಸರಸ್ವತಿ. ಸರಸ್ವತಿ ನದಿ ಇಲ್ಲೇ ಪತ್ತಾನೇ ಇಲ್ಲ. ಗಂಗಾ ನದಿ ದಕ್ಷಿಣ ಭಾರತಾಗ ಅದ್ರ ವಾಸನೆ ಇಲ್ಲ. ನಮ್ಮ ಮನೆಯನ್ ಬೋರಿಂಗ್ ನೀರು, ನಮ್ಮ ಹಳದ ನೀರು, ನಮ್ಮ ಬಾಯ ನೀರು ಹೇಳ್ತಾನವ. ಗಂಗೆ ಚ ಕಾವೇರಿ ಗೋದಾವರಿ ಜಲೇ ತವಸ್ಮಿನ್. ಏ ಸ್ವಾಮಿ ಎಲ್ಲಿದೋ ನೀರು ಅಂತ ಕೇಳಿದ್ರೆ, ನೀವು ಜರ ಬಾಜು ನಮ್ಮ ಸಂಗಡ ಬರಬೇಡ್ರಿ ಬಾಳಿ ಮೇಡಮ್, ನಮ್ಮ ಹೊಟ್ಟೆ ಮ್ಯಾಗ ಕಾಲಿಡಬೇಡ್ರಿ ಅಂತ ನಾವು. ಇದು ಕೇಂದ್ರ ಹೇರುತ್ತಿರುವ ಭಾಷಾ ನೀತಿ, ಕೇಂದ್ರ ಹೇರುತ್ತಿರುವ ಆರ್ಥಿಕ ನೀತಿ, ಕೇಂದ್ರ ಹೇರುವಂಥ ಶಾಸನಾತ್ಮಕ ರೀತಿ. ಇವತ್ತು ಅದಕ್ಕಾಗಿ ಎಲ್ಲಿ ತನಕ ನಮ್ಗೆ ರೊಕ್ಕ ಕೇರಳ ಮತ್ತು ಕರ್ನಾಟಕ ಸರ್ಕಾರ ಎರಡು ಸುಪ್ರೀಂ ಕೋರ್ಟಿಗೆ ಹೋಗಿ ಕಿವಿ ಹಿಂಡಿದ ಬಳಿಕ ನಮ್ಗೆ ರೊಕ್ಕ ಕೊಟ್ಟರು. ಇದಕ್ಕಿಂತ ನಾಲಾಯಕ್ ಸರ್ಕಾರ ಯಾವುದಾರು ಇರ್ಬೋದಾ? ಛೀ ಥೂ ಅನ್ಸ್ಕೊಂಬೋದಿರ್ಬೋದು. ಏನು ಮಾಡ್ತೀರಿ? ಉಗುಳಾಳ ಅಂದ್ರೆ ಉಳ್ಳಕ್ಕೆ ಹೇಳ್ಯಾರ ಅಂತಾರೆ ಅವ್ರು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.